ಹಲೋ ಹಾ ವಿಜಯಲಕ್ಷ್ಮಿ. माँ उर्वाटी सीरी है. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಿರ್ದೇಶಕ ರತ್ನಕುಮಾರ್ ಅವರ ಭಾವನಾತ್ಮಕ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ 29 ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಈ ಒಂದು ಚಿತ್ರದಲ್ಲಿ ವಿಧು ಮತ್ತು ಪ್ರೀತಿ ಅಸ್ರಾನಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಚಿತ್ರವು 2026 ಮೇ 8ರಂದು ಬಿಡುಗಡೆ ಆಯಿತು. ಕತೆ ಬಂದ್ಬಿಟ್ಟು 29 ವರ್ಷದ ಸತ್ಯ ಎಂಬ ಯುವಕನ ಜೀವನದ ಸುತ್ತ ಸಿನಿಮಾ ಸಾಗ್ತಿರುತ್ತೆ. ಜೀವನದಲ್ಲಿ ಏನು ಸಾಧಿಸಬೇಕೆಂಬುದು ಗೊಂದಲ, ಪ್ರೀತಿಯ ಬಗ್ಗೆ ಇರುವ ಅನುಮಾನಗಳು ಹಾಗೂ ತನ್ನದೇ ಆದ ಗುರುತನ್ನ ಹುಡುಕುವ ಪ್ರಯತ್ನ ಈ ಒಂದು ಚಿತ್ರದ ಮುಖ್ಯಾಂಶವಾಗಿರುತ್ತೆ. ಸತ್ಯನ ಜೀವನಕ್ಕೆ ವಿಜಯಲಕ್ಷ್ಮಿ ವಿಜಯ್ ಎಂಬ ಯುವತಿ ಪ್ರವೇಶಿಸಿದ ನಂತರ ಅವನ ಬದುಕಿನಲ್ಲಿ ಹಲವು ಬದಲಾವಣೆಗಳು ನಡೆಯುತ್ತವೆ. ಆದರೆ ಪ್ರೀತಿ ಮಾತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗುತ್ತದೆ ಅಥವಾ ವ್ಯಕ್ತಿಯು ಮೊದಲು ತನ್ನನ್ನೇ ತಾನೇ ಅರ್ಥ ಮಾಡಿಕೊಳ್ಳಬೇಕೇ ಎಂಬ ಪ್ರಶ್ನೆಗಳಿಗೆ ಚಿತ್ರ ಉತ್ತರ ಕೊಡುತ್ತೆ. ಅಭಿನಯದ ಬಗ್ಗೆ ಮಾತಾಡ್ತಾ ಹೋದರೆ, ಪರ್ಫಾರ್ಮೆನ್ಸ್ನ ನೋಡ್ತಾ ಹೋದರೆ ವಿಧು ಸತ್ಯ ಪಾತ್ರದಲ್ಲಿ ತುಂಬ ನೈಸರ್ಗಿಕವಾಗಿ ನಟಿಸಿದ್ದಾರೆ. ಅವರ ಪಾತ್ರದಲ್ಲಿರುವ ಗೊಂದಲ, ಕೋಪ ಮತ್ತು ಭಾವನೆಗಳನ್ನು ಚೆನ್ನಾಗಿ ತೋರಿಸಿದ್ದಾರೆ. ಪ್ರೀತಿ ಅಸ್ರಾನಿ ಜೀವಿ ಪಾತ್ರದಲ್ಲಿ ಉತ್ತಮ ಅಭಿನಯ ನೀಡಿದ್ದಾರೆ. ಚಿತ್ರದ ಭಾವನಾತ್ಮಕ ದೃಶ್ಯಗಳು ಅವರು ಪ್ರೇಕ್ಷಕರ ಮನಸ್ಸನ್ನು ಗೆಲ್ತಾರೆ. ನಿರ್ದೇಶಕನ ಬಗ್ಗೆ ಮಾತಾಡ್ತಾ ಹೋದರೆ, ನಿರ್ದೇಶಕ ರತ್ನಕುಮಾರ್ ಅವರಿಂದ ಇದು ಒಂದು ವಿಭಿನ್ನ ಪ್ರಯತ್ನ ಅಂತಾನೆ ಹೇಳ್ಬೋದು. ಯಜಮಾನರ ಜೀವನದಲ್ಲಿ ನಡೆಯುವ ಆತ್ಮಶೋಧನೆ, ಸಂಬಂಧಗಳ ಸಂಕೀರ್ಣತೆ ಹಾಗೂ ಪ್ರೀತಿ ಅರ್ಥವನ್ನು ಅವರು ತೆರೆದ ಮೇಲೆ ತೋರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಕೆಲವು ಕಡೆಗಳಲ್ಲಿ ಕಥೆ ನಿಧಾನಗತಿಯಲ್ಲಿ ಸಾಗುತ್ತೆ. ಕೆಲವು ದೃಶ್ಯಗಳು ಇನ್ನಷ್ಟು ಬಲವಾಗಿ ಬರಬಹುದಿತ್ತು ಎನ್ನುವ ಭಾವನೆ ಮೂಡುತ್ತೆ. ಆದರೂ ಚಿತ್ರದ ಭಾವನಾತ್ಮಕ ಅಂಶಗಳು ಕೆಲಸ ಮಾಡಿವೆ. ಮೂವಿಯ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ, ಮ್ಯೂಸಿಕ್ ನಿರ್ದೇಶಕ ಸಿಯಾನ್ ರಾಲ್ಡೆನ್ ಅವರ ಮ್ಯೂಸಿಕ್ ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಭಾವನೆಗಳನ್ನು ಹೆಚ್ಚಿಸಿದೆ. ಫೋಟೋಗ್ರಫಿಯನ್ನು ನೋಡ್ತಾ ಹೋದರೆ, ಫೋಟೋಗ್ರಫಿ ಮಹೇಶ್ ಮಾದೇಶ್ ಮಣಿಕಂ ನಿರ್ವಹಿಸಿದ್ದು, ದೃಶ್ಯಗಳು ಸುಂದರವಾಗಿ ಮೂಡಿ ಬಂದಿವೆ. ಎಡಿಟಿಂಗ್ ಕೆಲಸವು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಮೂವಿಯ ಪ್ಲಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಭಾವನಾತ್ಮಕ ಕತೆ ನೋಡ್ಲಿಕ್ಕೆ ಸಿಗುತ್ತೆ, ಅದರ ಜೊತೆಗೆ ಉತ್ತಮ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಅದರ ಜೊತೆಗೆ ಒಳ್ಳೆಯ ಮ್ಯೂಸಿಕ್ ಸಹ ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಯುವ ಜನತೆಗೆ ಸಂಬಂಧಿಸಿದಂಥ ವಿಷಯಗಳು ಸಹ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮೈನಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ನಿಧಾನಗತಿಯ ನಿರೂಪಣೆ ಅಂತಲೇ ಹೇಳ್ಬೋದು. ಕೆಲವೆಡೆ ಸ್ಕ್ರೀನ್ ಪ್ಲೇ ಗೊಂದಲ ಅನಿಸ್ಬೋದು. ಎಲ್ಲ ಪ್ರೇಕ್ಷಕರಿಗೂ ಇಷ್ಟವಾಗದೇ ಇರಬಹುದು. ಫೈನಲ್ ಆಗಿ ಹೇಳಬೇಕಂದ್ರೆ, 29 ಸಿನಿಮಾ ಒಂದು ಮಾಸ್ ಎಂಟರ್ಟೈನರ್ ಅಲ್ಲ. ಇದು ಜೀವನ, ಪ್ರೀತಿ ಮತ್ತು ಆತ್ಮಶೋಧನೆಯ ಬಗ್ಗೆ ಮಾತನಾಡುವ ಭಾವನಾತ್ಮಕ ಸಿನಿಮಾ. ಕಥೆಯಲ್ಲಿ ಕೆಲವು ದೌರ್ಬಲ್ಯಗಳಿದ್ದರೂ ಉತ್ತಮ ಅಭಿನಯ ಮತ್ತು ಸಂಗೀತದಿಂದ ಸಿನಿಮಾ ಗಮನ ಸೆಳೆಯುತ್ತೆ. ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ವಿಧು, ಪ್ರೀತಿ ಅರ್ಸಾನಿ, ಮಹೇಂದ್ರನ್, ಅವಿನಾಶ್ ರಘುದೇವನ್, ಶಹನಾಜ್ ಫಾತಿಮಾ, ಪ್ರೇಮ್ ಕುಮಾರ್, ಸಿಂಧು ಶ್ಯಾಮ್ ಅವರು ಈ ಒಂದು ಮೂವಿಗೆ ಕಾಸ್ಟಿಂಗ್ ಡೀಟೇಲ್ಸಲ್ಲಿ ಕಾಣಿಸ್ಕೊಳ್ತಾರೆ. ಮೂವಿಯ ರಿಲೀಸಿಂಗ್ ಬಗ್ಗೆ ಮಾತಾಡ್ತಾ ಹೋದರೆ, 8 ಮೇ 2026ರಲ್ಲಿ ಥಿಯೇಟರ್ಗಳಲ್ಲಿ ಈ ಒಂದು ಮೂವಿನ ಬಿಡುಗಡೆ ಮಾಡಲಾಯಿತು. ಸೊ ಫ್ರೆಂಡ್ಸ್, 29 ಸಿನಿಮಾ ಹೇಗನ್ನಿಸ್ತು ಎಂಬುದನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಮೂವಿ ಅಪ್ಡೇಟ್, ಮೂವಿ ರಿಲೇಟೆಡ್ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.